ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ಲಾಗ್ಸ್. ಸೊ ಇವತ್ತು ನಾನು ನಿಮಗೆ ಶಿವಮೊಗ್ಗದಲ್ಲಿರೋ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಶಿವಮೊಗ್ಗದ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಬಗ್ಗೆ ನಿಮ್ಗೆ ಗೊತ್ತಾ? ಓಲ್ಡ್ ಶಿವಮೊಗ್ಗ ಸಿಟಿ ಫೋರ್ಟ್ ಏರಿಯಾದಲ್ಲಿರೋ ಈ ಗುಡಿಗೆ ಸಾವಿರಾರು ಜನ ವಿಸಿಟ್ ಮಾಡ್ತಾರಂತೆ. ಈ ಗುಡಿಗೆ ಆದ್ದರಿಂದ ಕೋಟೆ ಆಂಜನೇಯ ಅಂತ ಹೆಸರು ಬಂದಿದೆ. ಹಿಸ್ಟ್ರಿ ಪ್ರಕಾರ ಈ ಟೆಂಪಲ್ ಕಟ್ಟಿಸಿ 700 ವರ್ಷ ಆಗಿದೆ. ಬಟ್ ಈ ಗುಡಿ ಬೆಳೆದಿದ್ದು ಕೆಲ್ಲಡಿ ನಾಯಕ ರಾಜಕಾಲುವೆಯಿಂದ. ಲೋಕಲ್ಸ್ ಪ್ರಕಾರ ರಾಮಾಯಣ ಕಾಲದಲ್ಲಿ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತನ ಕೈಯಲ್ಲಿ ಹಿಡ್ಕೊಂಡು ಈ ಪ್ಲೇಸ್ನ ಮೂಲಕ ಪಾಸ್ ಆಗಿ ಹೋಗಿದ್ರಂತೆ. ಆದ್ದರಿಂದ ಇಲ್ಲಿಯ ಜನಕ್ಕೆ ಸ್ಪಿರಿಚುವಲ್ ಎನರ್ಜಿ ಫೀಲ್ ಆಗತ್ತಂತೆ. ಅದಕ್ಕೆ ಜನ ತಮ್ಮಲ್ಲಿರೋ ಸರ್ಪದೋಷ ನಿವಾರಣೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರಂತೆ. ನೀವು ಈ ಗುಡಿ ಒಳಗೆ ಹೋದರೆ ಆಂಜನೇಯ ಸ್ವಾಮಿ ಜೊತೆ ರಾಮ, ಸೀತಾ, ಲಕ್ಷ್ಮಣ ಎಲ್ಲ ದೇವತೆಗಳು ಒಟ್ಟಿಗೆ ಕಾಣಿಸ್ಕೋತಾರೆ. ನಿಮಗೇನಾದರೂ ಸರ್ಪದೋಷ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಆಂಜನೇಯ ಸ್ವಾಮಿ ದರ್ಶನ ಮಾಡೋದ್ರಿಂದ ನಿಮ್ಮ ಅಯೋಧ್ಯೆಯ ಶ್ರೀರಾಮನ ಬಂಟ ಆಂಜನೇಯನಿಗೂ ಶಿವಮೊಗ್ಗಕ್ಕೂ ನಂಟಿದೆ. ನಗರದಲ್ಲಿರೋ ಕೋಟೆ ಆಂಜನೇಯ ಸ್ವಾಮಿ ದೇವರಿಯಲ್ಲಿಯೂ ಇವತ್ತಿಗೂ ಕೂಡ ಸಾಕಷ್ಟು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಿದು. ಇನ್ನು ದುರ್ವಾಸ ಮುನಿಗಳು ತಪಸ್ಸು ಮಾಡಿರುವಂಥ ಸ್ಥಳ ಕೂಡ ಇದಾಗಿದೆ. ಆಂಜನೇಯ ಸಂಜೀವಿನಿಯನ್ನು ತರೋದಕ್ಕೆ ಆಕಾಶದಲ್ಲಿ ಹೋಗುವ ವೇಳೆಗೆ ದುರ್ವಾಸ ಮುನಿಗಳು ತಪಸ್ಸಿನ ಶಕ್ತಿಯಿಂದ ಕಡಿವಾಣ ಕೂಡ ಹಾಕಿದ್ದಾರೆ. ತಪಸ್ಸು ಮಾಡಿದ ಸ್ಥಳದಲ್ಲಿ ಹರಳಿ ಮರ ಹಾಗೂ ಬೇವಿನ ಮರ ಕೂಡ ಇದೆ. ಇನ್ನು ಈ ಕ್ಷೇತ್ರದ ಇತಿಹಾಸದ ಬಗ್ಗೆ, ಇಲ್ಲಿನ ದೇವಾಲಯದ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೂ ಏನಾದರೂ ಬೇಡಿಕೆಗಳಿದ್ದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನಿಮ್ಮ ಬೇಡಿಕೆಗಳು ಖಂಡಿತ ಈಡೇರ್ತದೆ. ಹಾಗೂ ವಿಸಿಟ್ ಮಾಡೋ ಟೈಮಿಂಗ್ ಸ್ಯಾಟರ್ಡೇ ಒಂದು 7 AM ಇಂದ 1:45 PM ಈ ಟೆಂಪಲ್ ಓಪನ್ ಇರುತ್ತೆ. ಸೊ 5:30 ಇಂದ 10:30 PM ಓಪನ್ ಇರುತ್ತೆ. ಇನ್ನು ಬೇರೆ ದಿನಗಳಲ್ಲಿ ಸಂಡೇ ಟು ಫ್ರೈಡೇ ಸೊ ಮಾರ್ನಿಂಗ್ 7 AM ಇಂದ 12:30 ಓಪನ್ ಇರುತ್ತೆ. ಇನ್ನು ಈವ್ನಿಂಗು 5:30 ಇಂದ 8:30 ಓಪನ್ ಇರುತ್ತೆ.